ಅಕ್ಟೋಬರ್ 18ರಿಂದ ಡಿಸೆಂಬರ್ 5ರವರೆಗೂ ತಾಮ್ರಪಾದದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಅಂದರೆ ಅವನು ತಟಸ್ಥ ಗ್ರಹ, 50% ಒಳಿತು 50% ಕೆಡಕನ್ನು ಮಾಡಬಹುದಾಗಿದೆ. ವಿದ್ಯಾರ್ಥಿಗಳಿಗೆ ಉನ್ನತಿ ಉಂಟಾಗುತ್ತೆ. ಜಿಯಾಲಜಿಗೆ ಸಂಬಂಧ ಭೂಗರ್ಭಶಾಸ್ತ್ರ ಅಂತ ಹೇಳ್ತೀವಲ್ಲ, ಅಂತಹ ಒಂದು ಶಾಸ್ತ್ರಾಧ್ಯಯನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯದಾಗಿರ್ತಕ್ಕಂತಹ ಕಾಲ. ಮದುವೆ ಪ್ರಯತ್ನಗಳು ಚೆನ್ನಾಗಿ ಕೈಗೂಡಿ ಬರ್ತಕ್ಕಂತಹ ಯೋಗಗಳು. ಡಿಸೆಂಬರಿಂದ ಹಿಡಿದುಬಿಟ್ಟು ಮೇ ಅಂತ್ಯದವರೆಗೂ ಕನ್ಯಾದವರಿಗೆ ನಾವು ಫಲವನ್ನು ನೋಡಿದಾಗ ಗುರುವು ಕನಿಷ್ಠ ಒಳ್ಳೆಯದನ್ನು ಮಾಡ್ತಕ್ಕಂಥದ್ದು, ಗರಿಷ್ಠ ತೊಂದರೆಯನ್ನು ಮಾಡ್ತಕ್ಕಂತಹ ಗ್ರಹ. ಭೂಮಿಯಿಂದ ಹಣ ಬರ್ತಕ್ಕಂಥದ್ದು, ಭೂವನ್ನು ಮಾರಾಟ ಮಾಡಿ ಹಣ ಬರ್ತಕ್ಕಂಥದ್ದು. ಯಾರು ಮ್ಯಾರೇಜ್ ಬ್ರೋಕರ್ಸ್ ಇದ್ದೀರಿ ಅಂಥವರಿಗೂ ಕೂಡ ಒಳ್ಳೆಯ ಒಂದು ಧನದ ಲಾಭ ಆಗ್ತಕ್ಕಂಥ ಒಂದು ಸುಯೋಗಗಳು ನಮಗೆ ಇಲ್ಲಿ ಕನ್ಯಾ ರಾಶಿಯವರಲ್ಲಿ ಕಂಡು ಬರ್ತಾ ಇದೆ. ತಂದೆ ಮತ್ತು ತಾಯಿಯರ ಒಂದು ಆರೋಗ್ಯದ ಕಡೆ ಹೆಚ್ಚಿನ ಒಂದು ಗಮನವನ್ನು ಹರಿಸಲೇಬೇಕು ಕನ್ಯಾ ರಾಶಿಯವರು. ಇಲ್ಲದೇ ಇದ್ದರೆ ಸ್ವಲ್ಪ ಮನಸ್ಸಿಗೆ ಬಹಳ ಖೇದವೇ ಉಂಟಾಗುವ ಒಂದು ಯೋಗಗಳು ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಗಂಡ ಹೆಂಡರು ಒಂದು 6 ತಿಂಗಳ ಕಾಲ ದೂರ ಇರುವ ಒಂದು ಯೋಗ. ಸುಬ್ರಹ್ಮಣ್ಯ ಸ್ವಾಮಿಯ ಅರ್ಚನೆ, ಪೂಜೆ, ಪುನಸ್ಕಾರಾದಿಗಳನ್ನು ಕನ್ಯಾ ರಾಶಿಯವರು ಮಾಡ್ತಾ ಬಂದ ಪಕ್ಷದಲ್ಲಿ ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಎಂದಿನಂತೆ ತಮ್ಮ ಉತ್ಕೃಷ್ಟ ವಿಚಾರಧಾರೆಗಳಿಂದ ಭಕ್ತರ ಮನಸ್ಸನ್ನು ಬೆಳಗುತ್ತಿರುವ ತತ್ವಜ್ಞಾನಿಗಳು, ಮಾರ್ಗದರ್ಶಕರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರುಜಿ ಇದ್ದಾರೆ. ಗುರುಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸತಾತ್ಮಧ್ಯಾನ ನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಶು ನಿಷ್ಣಾತಂ ಚಂದ್ರಶೇಖರ ಭಾರತಿ ಶ್ರೀಮಜ್ಜಗದ್ಗುರು ಶ್ರೀ 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 ಸಚ್ಚಿದಾನಂದ ವಾಲಿಕೇಶ್ವರ ಭಾರತಿ ಮಹಾಸ್ವಾಮಿನೇ ನಮಃ. ಜೈ ಗುರುದೇವ ದತ್ತ. ಎಲ್ಲರಿಗೂ ಸನ್ಮಂಗಳವಾಗಿ. ವೀಕ್ಷಕರೇ, ಗುರು ಗೋಚಾರ ಫಲಗಳ ಸರಣಿ ಸಂಚಿಕೆಯಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದರೆ ಕನ್ಯಾ ರಾಶಿಯಲ್ಲಿ ಹುಟ್ಟಿದವರು ಯಾವ ರೀತಿ ಸಕಲ ರೀತಿಯಲ್ಲಿ ಸಿದ್ಧಗೊಳ್ಳಬೇಕು ಅಂತ ಹೇಳ್ತೀರಿ? ಅಕ್ಟೋಬರ್ 18ರಿಂದ ಡಿಸೆಂಬರ್ 5ರವರೆಗೂ ಮೊದಲು ಫಲವನ್ನು ಹೇಳೋಣ ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯವರಿಗೆ ಗುರು ಈ ಕಾಲದಲ್ಲಿ ತಾಮ್ರಪಾದದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಅಂದರೆ ಅವನು ತಟಸ್ಥ ಗ್ರಹ, 50% ಒಳಿತು 50% ಕೆಡಕನ್ನು ಮಾಡಬಹುದಾಗಿದೆ ಅಂತಕ್ಕಂಥದ್ದು. ಕ್ಷುಣ್ಣವಾಗಿ ಒಳಗೆ ಹೋಗಿ ನೋಡಿದಾಗ ಶುಭ ಫಲಗಳು ಕಾಣುತ್ತೆ. ವಿದ್ಯಾರ್ಥಿಗಳಿಗೆ ಉನ್ನತಿ ಉಂಟಾಗುತ್ತೆ, ಓದು ಬಹಳ ಚೆನ್ನಾಗಿ ಹತ್ತುತ್ತೆ. ಕೆಲಸ ಕಾರ್ಯಗಳಿಗೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಕೆಲಸ ಕಾರ್ಯಗಳು ಅತ್ಯಂತ ಸುಲಭದಲ್ಲಿ ಶೀಘ್ರವಾಗಿ ಸಂಪ್ರಾಪ್ತಿ ಆಗ್ತಕ್ಕಂತಹ ಒಂದು ಕಾಲ. ಹಾಗೆ ಯಾರು ಭೂಮಿಗೆ ಸಂಬಂಧಪಟ್ಟ ಜಿಯಾಲಜಿಸ್ಟ್ ಅಂತ ಹೇಳ್ತೀವಲ್ಲ, ಆ ಜಿಯಾಲಜಿಗೆ ಸಂಬಂಧಪಟ್ಟ ಭೂಗರ್ಭಶಾಸ್ತ್ರ ಅಂತ ಹೇಳ್ತೀವಲ್ಲ, ಅಂತಹ ಒಂದು ಶಾಸ್ತ್ರಾಧ್ಯಯನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯದಾಗಿರ್ತಕ್ಕಂತಹ ಕಾಲ. ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತಕ್ಕಂತಹ ಕನ್ಯಾ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂತಹ ಕಾಲ. ಹಾಗೆ ವಾಹನದ ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂತಹ ಕನ್ಯಾ ರಾಶಿಯವರಿಗೂ ಕೂಡ ಬಹಳ ಶುಭ ಮತ್ತು ಲಾಭವನ್ನು ತಂದುಕೊಡ್ತಕ್ಕಂಥದ್ದಾಗಿ ನಮಗೆ ಕಂಡು ಬರ್ತಾ ಇದೆ. ಹಾಗೆ ಕನ್ಯಾ ರಾಶಿಯವರಿಗೆ ಮದುವೆ ಪ್ರಯತ್ನಗಳು ಸಾಕಾರಗೊಳ್ಳುತ್ತೆ. ಈ 1-2 ತಿಂಗಳಲ್ಲಿ ಮದುವೆ ಪ್ರಯತ್ನಗಳು ಚೆನ್ನಾಗಿ ಕೈಗೂಡಿ ಬರ್ತಕ್ಕಂತಹ ಯೋಗಗಳು. ಮದುವೆ ಇಲ್ಲಿವರೆಗೂ ಆಗಲಿಲ್ಲ ಅಂತ ಇರತಕ್ಕಂತಹ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಪ್ರಯತ್ನವನ್ನು ಇರ್ತಕ್ಕಂಥದ್ದು ಶೀಘ್ರದಲ್ಲಿ ಅವರಿಗೆ ಕಂಕಣಬಲ ಕೈಗೂಡಿ ಬರುತ್ತೆ. ಹಾಗೆ ವ್ಯಾಪಾರ ವ್ಯವಹಾರವನ್ನು ಮಾಡಬೇಕು ಅಂತ ಹೇಳಿ ಯಾರಾದರೂ ಉಪಕ್ರಮಿಸಿದರೆ ಕನ್ಯಾ ರಾಶಿಯವರು, ಅಂಥವರಿಗೂ ಕೂಡ ಈ ಒಂದು ಕಾಲದಲ್ಲಿ ಆವಾಗ 18 ಅಕ್ಟೋಬರಿಂದ ಹಿಡಿದು ಡಿಸೆಂಬರ್ 5ರೊಳಗೆ ಅವರಿಗೆ ಅತ್ಯಂತ ಶುಭ ಮತ್ತು ಲಾಭ ಉಂಟಾಗ್ತಕ್ಕಂಥ ಒಂದು ಕಾಲಘಟ್ಟ ಅಂತಕ್ಕಂಥದ್ದನ್ನು ನಾವು ಹೇಳಬಹುದು. ಎಲ್ಲ ಶುಭವೇ ಕಾಣ್ತಾ ಇದೆ. ಇನ್ನು ಈ ಡಿಸೆಂಬರಿಂದ ಹಿಡಿದುಬಿಟ್ಟು ಮೇ ಅಂತ್ಯದವರೆಗೂ ಕನ್ಯಾದವರಿಗೆ ನಾವು ಫಲವನ್ನು ನೋಡಿದಾಗ ಇಲ್ಲಿ ಅಯಸಪಾದ. ಅಂದರೆ ಇಲ್ಲೇನಾಯಿತು, ಗುರುವು ಕನಿಷ್ಠ ಒಳ್ಳೆಯದನ್ನು ಮಾಡ್ತಕ್ಕಂಥದ್ದು, ಗರಿಷ್ಠ ತೊಂದರೆಯನ್ನು ಮಾಡ್ತಕ್ಕಂತಹ ಗ್ರಹ ಅಂತಕ್ಕಂಥದ್ದು ನಮಗೆ ಕಂಡುಬರುತ್ತೆ. ಆದಾಗ್ಯೂ ಮೊದಲು ಶುಭ ಫಲವನ್ನು ಹೇಳಿ ಆ ನಂತರದಲ್ಲಿ ಏನು ಕೆಡಕನ್ನು ಮಾಡಬಹುದು ಅಂತಕ್ಕಂಥದ್ದನ್ನು ಅದಕ್ಕೆ ಪರಿಹಾರವನ್ನು ನೋಡೋ ಪ್ರಯತ್ನವನ್ನು ಮಾಡೋಣ. ವಿದ್ಯಾಲಾಭ ಆಗ್ತಕ್ಕಂಥದ್ದು, ವಿದ್ಯೆಯಿಂದ ಹಣವನ್ನು ಸಂಪಾದನೆ ಮಾಡ್ತಕ್ಕಂಥದ್ದು, ಭೂಮಿಯಿಂದ ಹಣ ಬರ್ತಕ್ಕಂಥದ್ದು, ಭೂವನ್ನು ಮಾರಾಟ ಮಾಡಿ ಹಣ ಬರ್ತಕ್ಕಂಥದ್ದು, ವಾಹನದ ವ್ಯವಹಾರ ಮಾಡ್ತಾ ಇರ್ತಕ್ಕಂಥವ್ರಿಗೆ ಚೆನ್ನಾಗಿ ಅದರಿಂದ ಲಾಭ ಉಂಟಾಗ್ತಕ್ಕಂಥದ್ದು ಕೂಡ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಉಪನ್ಯಾಸಕರ ಎಲ್ಲರಿಗೂ ಕೂಡ ಒಳ್ಳೆಯ ಒಂದು ಉತ್ತಮತೆ ಮತ್ತು ಲಾಭ ಉಂಟಾಗುತ್ತೆ. ಮತ್ತು ಯಾರು ಪಾಲುದಾರಿಕೆ ವ್ಯಾಪಾರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ವ್ಯಾಪಾರ ಮಾಡ್ತಾರೆ, ಅಂಥವರಿಗೂ ಕೂಡ ಹೆಚ್ಚಿನ ಪಾಲುದಾರರಿಂದ ಹೆಚ್ಚಿನ ಅನುಕೂಲ ಮತ್ತು ಏಳಿಗೆ ಮತ್ತು ಶುಭ ಇತ್ಯಾದಿಗಳು ಉಂಟಾಗುತ್ತೆ. ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿಗೆ ಅವರಿಂದ ನಿಮಗೆ ಹಣದ ಲಾಭ ಉಂಟಾಗ್ತಕ್ಕಂಥದ್ದು, ನವನವೀನವಾಗಿರ್ತಕ್ಕಂತಹ ಉಡುಗೆ ತೊಡುಗೆಗಳನ್ನು ಕೊಳ್ಳತಕ್ಕಂಥದ್ದು ಮತ್ತು ಆಭರಣದ ಧಾರಣೆಯನ್ನು ಮಾಡತಕ್ಕಂತಹ ಶುಭಯೋಗಗಳು ಕೂಡ ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. ಯಾರು ಮ್ಯಾರೇಜ್ ಬ್ರೋಕರ್ಸ್ ಇದ್ದೀರಿ, ಅಂದರೆ ಮದುವೆಗೆ ಮಧ್ಯವರ್ತಿಕೆಯನ್ನು ಯಾರು ವಹಿಸ್ತಾ ಇದ್ದೀರಿ, ಅಂಥವರಿಗೂ ಕೂಡ ಒಳ್ಳೆಯ ಒಂದು ಧನದ ಲಾಭ ಆಗ್ತಕ್ಕಂಥ ಒಂದು ಸುಯೋಗಗಳು ನಮಗೆ ಇಲ್ಲಿ ಕನ್ಯಾ ರಾಶಿಯವರಲ್ಲಿ ಕಂಡು ಬರ್ತಾ ಇದೆ. ಇನ್ನು ಕೆಟ್ಟ ಫಲಗಳನ್ನು ಅಂತ ನಾವು ನೋಡಿದಾಗ ಮಾತಾಪಿತೃಗಳಲ್ಲಿ ಇಬ್ಬರಲ್ಲಿ ಒಬ್ಬರ ವಿಯೋಗ ಉಂಟಾಗುತ್ತೆ ಕನ್ಯಾ ರಾಶಿಯವರಿಗೆ. ಯಾರಾದರೂ ಬಹಳ ಪ್ರಾಯ ಆಗಿದ್ದರೆ, ವಯಸ್ಸಾದವರಿದ್ದರೆ ಪಾಪ
ಅನಿವಾರ್ಯ. ಎಲ್ಲರೂ ಒಂದಿನ ಎಲ್ಲರನ್ನು ಕಳೆದುಕೊಳ್ಳಬೇಕು. ಅಂಥದ್ದು ಅವರ ಆರೋಗ್ಯದ ಕಡೆ ನೀವು ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕಾಗಿ ಬರುತ್ತೆ. ತಂದೆ ಮತ್ತು ತಾಯಿಯರ ಒಂದು ಆರೋಗ್ಯದ ಕಡೆ ಹೆಚ್ಚಿನ ಒಂದು ಗಮನವನ್ನು ಹರಿಸಲೇಬೇಕು ಕನ್ಯಾ ರಾಶಿಯವರು. ಇಲ್ಲದೇ ಇದ್ದರೆ ಸ್ವಲ್ಪ ಮನಸ್ಸಿಗೆ ಬಹಳ ಖೇದವೇ ಉಂಟಾಗುವ ಒಂದು ಯೋಗಗಳು ನಮಗೆ ಅಲ್ಲಿ ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಓದಿನ ನಿಮಿತ್ತ ಅಥವಾ ವ್ಯಾಪಾರದ ನಿಮಿತ್ತ ಗಂಡ ಹೆಂಡರು ಒಂದು 6 ತಿಂಗಳ ಕಾಲ ದೂರ ಇರುವ ಒಂದು ಯೋಗ ಕನ್ಯಾ ರಾಶಿಯವರಿಗೆ. ಯಾವುದೋ ಪ್ರಮೋಷನ್ ಬಂತು ಗಂಡನಿಗೆ ಅಥವಾ ಹೆಂಡತಿಗೆ ಪ್ರಮೋಷನ್ ಬಂತು, ಆ ಪ್ರಮೋಷನಿಂದ ಏನಾಯಿತು, ಬೇರೆ ಯಾವುದೋ ಊರಿಗೆ ಎತ್ತಂಗಡಿ ಆಗೋದ್ರು. ಇದು ಟೆಂಪರರಿ ಸಪ್ರೇಷನ್ ಅಂತ ಹೇಳಿ, ಅಂದರೆ ತಾತ್ಕಾಲಿಕವಾಗಿರ್ತಕ್ಕಂತಹ ದೂರ ಆಗುವಿಕೆ. ಇಂಥದ್ದು ಕನ್ಯಾ ರಾಶಿಯವರಲ್ಲಿ ನಮಗೆ ಫಲಗಳು ಕಂಡು ಬರ್ತಾ ಇದೆ. ಒಳ್ಳೆಯ ಒಂದು ಯೋಗಗಳು ಕೂಡ ಇದೆ, ಕೆಟ್ಟ ಯೋಗಗಳು ಸ್ವಲ್ಪ ಅಲ್ಪವಾಗಿದೆ. ಏನಪ್ಪ ಮಾಡಬೇಕು ಈ ಪರಿಹಾರಕ್ಕಾಗಿ, ಈ ದೋಷ ಪರಿಹಾರ ಮಾಡೋಕ್ಕೆ ಏನು ಸ್ವಾಮಿ ಮಾಡಬೇಕು ಅಂತಂದರೆ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ, ಸುಬ್ರಹ್ಮಣ್ಯ ಸ್ವಾಮಿಯ ಅರ್ಚನೆ, ಪೂಜೆ, ಪುನಸ್ಕಾರಾದಿಗಳನ್ನು ಷಷ್ಠಿಯ ದಿವಸ ಉಪವಾಸವನ್ನು ಕನ್ಯಾ ರಾಶಿಯವರು ಮಾಡ್ತಾ ಬಂದ ಪಕ್ಷದಲ್ಲಿ ಈ ಹೇಳಿದಂತಹ ಕೆಟ್ಟ ಫಲಗಳಷ್ಟೂ ಕೂಡ ನೀಗಿ ಅವರ ಜೀವನವು ಬಹಳ ಹಸನಾಗುತ್ತೆ ಅಂತಕ್ಕಂಥದ್ದನ್ನು ನಾವು ಫಲವನ್ನು ಹೇಳಬಹುದಾಗಿದೆ. ಖಂಡಿತ ಗುರುಜೇಂದ್ರ, ಕೆಟ್ಟ ಫಲಗಳ ಬಗ್ಗೆ ಚಿಂತಿಸದೆ ಯಾವ ರೀತಿ ನಮ್ಮ ಕೈಯಲ್ಲೇನಿದೆ, ನಮ್ಮ ಹತೋಟಿಯಲ್ಲೇನಿದೆ, ಅದರಿಂದ ಏನು ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ತಾವು ತಿಳಿಸ್ಕೊಡ್ತೀರಿ. ಧನ್ಯವಾದಗಳು ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿಯಲ್ಲಿ ಹುಟ್ಟಿದವರಿಗೆ ಗುರು ಗೋಚಾರ ಫಲಗಳು ಹೇಗಿರುತ್ತೆ ಅನ್ನೋದನ್ನು ತಿಳಿದುಕೊಂಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮಲ್ಲೂ ಪ್ರಶ್ನೆ ಸಮಸ್ಯೆಗಳಿದ್ದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಗುರುಜಿಗಳನ್ನು ನೇರವಾಗಿ ಸಂಪರ್ಕಿಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.